ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನೆಕ್ಟಿಂಗ್ ದರ್ಶನ್ ಯೂಟ್ಯೂಬ್ ಚಾನಲ್. ನಾನೊಂದು ಈ ವಿಡಿಯೋನ ಮಾಡಲು ಕಾರಣ, ಸುಮಾರು ನಾನು 3-4 ವರ್ಷ ಈ ಒಂದು ಬ್ಯಾಂಕಿಂಗ್ ಎಕ್ಸ್ಪೀರಿಯೆನ್ಸು ಇರೋದ್ರಿಂದ ನಾನೊಂದು ಸಲಹೆ, ಯಾರ್ಯಾರು ಪ್ರೆಸೆಂಟ್ ಈಗ ಪ್ರಿಪೇರ್ ಆಗ್ತಿದ್ದಾರೆ, ಸುಮಾರು 3 ವರ್ಷ 4 ವರ್ಷ 2 ವರ್ಷದಿಂದ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ನಾನು ಮನಸಾರೆ ಒಂದು ಟಿಪ್ಸ್ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಅವರ ಒಂದು ಸತತ ಪ್ರಯತ್ನದಲ್ಲಿ ಕೆಲವರು ಪ್ರಿಲಿಮ್ಸಲ್ಲಿ ಎಡುತ್ತಿರ್ತಾರೆ, ಕೆಲವರು ಮೈನ್ಸಲ್ಲಿ ಎಡುತ್ತಿರ್ತಾರೆ, ಕೆಲವರು ಇಂಟರ್ವ್ಯೂಗನ್ನು ಹೋಗಿ ಅಲ್ಲಿ ಸಫಲರಾಗಿರ್ತಾರೆ, ಕ್ಲಿಯರ್ ಆಗಿರಲ್ಲ. ಅಂಥವ್ರಿಗೆ ನಾನೊಂದು ಸಲಹೆ, ಇನ್ನೇನು ವಿತಿನ್ 3 to 4 ಮಂತ್ಸಲ್ಲಿ ನೋಟಿಫಿಕೇಷನ್ ಬರ್ತಿದ್ದಾವೆ. ಈ ಒಂದು ತಿಂಗಳಲ್ಲಿ ನಿಮಗೆ ಬೇಸಿಕ್ ಎಲ್ಲ ಕವರ್ ಮಾಡ್ಕೊಂಡು ಮುಂದೆ ಬೇಕಾಗಿರೋದು ಮೇಯ್ನ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್, ಲೈಕ್ ಕ್ವಾಂಟ್, ರೀಸನಿಂಗ್, ಇಂಗ್ಲೀಷ್. ನಿಮ್ಮ ಯಾವುದರಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀರಾ, ಯಾವುದ್ರಲ್ಲಿ ನೀವು ತುಂಬ ವೀಕ್ ಇದ್ದೀರಾ, ಯಾವುದ್ರಲ್ಲಿ ಆವ್ರೇಜ್ ಇದ್ದೀರಾ, ನೀವು ಫಸ್ಟು ಸೆಲ್ಫ್ ಅನಲೈಸ್ ಮಾಡಿ. ಆನಂತರ ನೆಕ್ಸ್ಟ್ ನೀವು ಯಾವ ಸಬ್ಜೆಕ್ಟ್ಗೆ ಎಷ್ಟು ಅವರ್ ಟೈಮ್ ಕೊಡಬೇಕು. ಕೆಲವರು ಫುಲ್ ಟೈಮ್ ಪ್ರಿಪೇರ್ ಆಗ್ತಾ ಇರ್ತಾರೆ, ಕೆಲವರು ಪಾರ್ಟ್ ಟೈಮ್ ಪ್ರಿಪೇರ್ ಆಗ್ತಾ ಇರ್ತಾರೆ. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಫುಲ್ ಟೈಮ್ ಪ್ರಿಪೇರ್ ಆಗ್ತಿದ್ದಾರೆ. ಅವರಿಗೆ ನನ್ನ ಡೈರೆಕ್ಟ್ ಸಲಹೆ ಅಂದರೆ, ನೀನು ಡೈಲಿ ಎಷ್ಟು ಅವರ್ ಓದ್ತೀಯ ಅಂತ ಮುಖ್ಯ ಅಲ್ಲ, ನೀನು ಡೈಲಿ ಎಷ್ಟು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡು ಓದ್ತೀಯ ಅಂತ ಮುಖ್ಯ. ಈಗ ಎಲ್ಲರೂ ಲೈಬ್ರರಿಗೆ ಹೋಗಿ 12 hours 13 hours ಕುತ್ಕೊಂಡು ಬರ್ತಾರಂತ ನೀನು 12 hours ಸುಮ್ಮನೆ ಕುತ್ಕೊಬಂದ್ರೆ ಏನೂ ಆಗೋಲ್ಲ. ನೀನು ಎಷ್ಟು ಕನ್ಸಿಸ್ಟೆಂಟಾಗಿ ಪ್ರಿಪೇರ್ ಆಗ್ತೀಯಾ, ಎವ್ರಿ ಡೇ ಯಾವ ಥರ ಗ್ರೋತ್ ಆಗ್ತಿದೆ, ನಿಮ್ಮದು ಡೈಲಿ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಬೇರೆಯವ್ರು ಹೇಳೋ ಅವಶ್ಯಕತೆ ಇರಲ್ಲ. ನಿಮ್ಮ ಮನಸ್ಸಿಗೆ ನಿಮಗೆ ಅನಿಸುತ್ತೆ ನಾನು ಯಾವ ಥರ ಪ್ರಿಪೇರ್ ಆಗ್ತಿದ್ದೀನಿ ಇಲ್ಲೋ. ಅದೇ ರೀತಿ ಲಾಸ್ಟ್ ಇಯರ್ ನೀನು ಏನು ತಪ್ಪು ಮಾಡಿದ್ದೀನಿ ಅಂತ ನಿನಗೆ ಗೊತ್ತಿರುತ್ತೆ. ಆ ತಪ್ಪು ಮತ್ತೆ ಮಾಡಬೇಡಿ. ಪದೇ ಪದೇ ಒಂದೇ ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ. ತಪ್ಪು ಮಾಡೋದು ತಪ್ಪಲ್ಲ, ಅದೇ ತಪ್ಪು ಮತ್ತೆ ಮತ್ತೆ ಮಾಡೋದು ತಪ್ಪಾಗುತ್ತೆ. ಅದೇ ರೀತಿ ಪ್ರತಿದಿನ ಕೆಲವರು ಡೈಲಿ ಎಕ್ಸಾಮ್ ಬರೀತಾರೆ, ಬಟ್ ಅನಲೈಸ್ ಮಾಡಲ್ಲ. ಅನಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಸುಮ್ಮನೆ ಎಕ್ಸಾಮ್ ಬರೆದ್ರೆ ಅಷ್ಟೊಂದು ಯೂಸ್ ಆಗಲ್ಲ. ಎಲ್ಲರೂ ಎಕ್ಸಾಮ್ ಬರೀತಾರೆ, ಬಟ್ ಯಾರು ಅನಲೈಸ್ ಮಾಡ್ತಾರೋ ಅವ್ರಿಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಎವ್ರಿ ಸೆಕ್ಷನ್ ನೀನು ಯಾವ ಕ್ವಶನ್ ಎಷ್ಟು ಅವರ್, ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ಸ್ ತಗೊತ ಇದೆಯಾ ಅನಲೈಸ್ ಮಾಡಬೇಕು. ಲಾಸ್ಟ್ ವೀಕ್ ಲಾಸ್ಟ್ ಮಂತ್ ಯಾವ ಥರ ಪರ್ಫಾರ್ಮೆನ್ಸ್ ಇದೆ, ಈ ಮಂತ್ ಯಾವ ಥರ ಪರ್ಫಾರ್ಮೆನ್ಸ್ ಇದೆ, ಮುಂದೆ ಯಾವ ಥರ ಇಂಪ್ರೂವ್ ಆಗಬೇಕು. ಈಗಿನ ಜನ್ರೇಷನಲ್ಲಿ, ಈಗಿನ ಕಾಂಪಿಟೇಷನಲ್ಲಿ ನಿಮಗೀಗ ಒಂದು ಸುವರ್ಣ ಅವಕಾಶ. ಫುಲ್ ಟೈಮ್ ಪ್ರಿಪೇರ್ ಆಗ್ತಿದ್ದಾರೆ. ಎಷ್ಟೊಂದು ಜನ ಯೂತ್ಸಲ್ಲಿ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಂತ ತುಂಬ ಆಸೆ ಇರುತ್ತೆ, ಬಟ್ ಅವರೊಂದು ಫೈನಾನ್ಷಿಯಲಿ ಪ್ರಾಬ್ಲಮಿಂದ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿರಲ್ಲ. ಕೆಲವರು ಫುಲ್ ಟೈಮ್ ಪ್ರಿಪೇರ್ ಆಗ್ತಿದ್ದಾರೆ, ಅವ್ರಿಗೊಂದು ಸುವರ್ಣ ಅವಕಾಶ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಅಂದರೆ ಫುಲ್ಲು ಇದೇ ಪ್ರಿಪೇರ್ ಆಗಂತಲೇ ಹೇಳಲ್ಲ, ಎಂಜಾಯ್ ಮಾಡ್ತಾ ಪ್ರಿಪೇರ್ ಆಗಿ. ನೀವು ಯಾವ ಥರ ಓದಬೇಕಂದ್ರೆ, ಏನಾದರೂ ಒಂದು ಹೊಸದು ಕಲಿತ್ರೆ ನಿಮ್ಮ ಮನ್ಸಿಗೊಂಥರ ಖುಷಿ ಆಗಬೇಕು. ಇವತ್ತೇನೋ ಒಂದು ಹೊಸದು ಕಲ್ತಿದ್ದೀನಲ್ಲ ಅಂತ. ಅಂದರೆ ಇಷ್ಟಪಟ್ಟು ಏನೇ ಮಾಡಿದ್ರು ಅದು ತುಂಬ ಚೆನ್ನಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇಲ್ಲ ಒಂದು ಬೆಟ್ಟ ಹತ್ಬೇಕಂತ ಒಬ್ಬರು ಆಸೆ ಇರುತ್ತೆ, ಇನ್ನೊಬ್ಬನಿಗೆ ಆಸೆ ಇರಲ್ಲ. ಆಸೆ ಇರೋನು ಎಷ್ಟೇ ಕಷ್ಟ ಆದರೂ ಆ ಬೆಟ್ಟನ ತುಂಬ ಈಸಿಯಾಗಿ ಹತ್ಕೊಂಡು ಹೋಗ್ತಾನೆ. ಸುಸ್ತಾದರೂ ಕೂಡ, ಬೇಜಾರಾದರೂ ಕೂಡ ಹೇಳ್ಕೊಳಲ್ಲ, ಅದು ಹತ್ಬೇಕಂತ ಆಸೆ ಇರುತ್ತಂತ. ಅದೇ ಆಸೆ ಇಲ್ಲದೆ ಇರೋನಿಗೆ ಎನರ್ಜಿ ಇರುತ್ತೆ, ಪೇಷನ್ಸ್ ಇರುತ್ತೆ, ಆದರೆ ಅವ್ನಿಗೆ ಇಷ್ಟ ಇರಲ್ಲ ಬೆಟ್ಟ ಹತ್ತೋದು. ಬಿಡಪ್ಪ ಯಾರು ಹತ್ತುತ್ತಾರೆ ಅಂತ. ಅದೇ ರೀತಿ ಈ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ನಿಮ್ಗೆ ನಾಲೆಡ್ಜ್ ಇದೆಯಾ ಇಲ್ಲೋ ಅಂತ ಸೆಕೆಂಡ್ರಿ. ನೀವು 0 to ಹೀರೋ ಆಗ್ಬೋದು. ಪ್ರತಿದಿನ ಕನ್ಸಿಸ್ಟೆನ್ಸಿಯಲ್ಲಿ ಪ್ರಿಪೇರ್ ಆಗ್ತಾಯಿದ್ರೆ ಒಂದಲ್ಲ ಒಂದು ದಿನ ನಿಮ್ಮ ಸಕ್ಸಸ್ ಬಂದೇ ಬರುತ್ತದೆ. ಬಟ್ ಹಾರ್ಡ್ ವರ್ಕ್ ಮಾಡಬೇಕು, ಸ್ಮಾರ್ಟ್ ವರ್ಕ್ ಮಾಡಬೇಕು, ಎರಡೂ ಭಾಳ ಇಂಪಾರ್ಟೆಂಟು. ಮೈನ್ ಸಬ್ಜೆಕ್ಟ್ ನಾಲೆಡ್ಜ್ ಬೆಳೆಸ್ಕೊಳ್ಳಿ. ನಂತರ ನಿಮಗೆ ಸಪೋಸ್ ಮ್ಯಾಥ್ಸಲ್ಲಿ ಎಲ್ಲ ಕಾನ್ಸೆಪ್ಟ್ ತಿಳ್ಕೊಬೇಕಂತ ಕಷ್ಟ ಏನಲ್ಲ. ಎಲ್ಲ ಕಾನ್ಸೆಪ್ಟ್ ತಿಳ್ಕೊಂಡ್ರೂ ಕೂಡ ಆ ಎಕ್ಸಾಮಲ್ಲಿ ಮಾಡೋದು ಕಷ್ಟ.
ಹಾಗಂತ ನಾನು ಎಲ್ಲ ಕಲಿ ಅಂತ ಹೇಳಲ್ಲ. ಯಾವ್ಯಾವ ನೀನು ಎಕ್ಸಾಮಲ್ಲಿ ಮಾಡೋ ಲೈಕ್ ಪಾಸಿಬಿಲಿಟಿ ಇರುತ್ತೋ ಆ ಒಂದು ಕ್ವಶನ್ನ ವಿತಿನ್ ಸೆಕೆಂಡ್ಸಲ್ಲಿ, ವಿತಿನ್ ಲಿಮಿಟ್ಸ್ ಆಫ್ ಸೆಕೆಂಡ್ಸಲ್ಲಿ ಯಾವ ಥರ ಅಟೆಂಡ್ ಮಾಡ್ತೀಯಾ ಅಂತ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಲೈಕ್ ನಿಮ್ಮ ತಂದೆ ತಾಯಿ ತುಂಬ ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ ಭಾಳ ಇಂಪಾರ್ಟೆಂಟು. ನೀವು ಇಲ್ಲಿ ಆರಾಮಾಗಿ ಓದ್ತಾ ಇರ್ತೀರ, ಲೈಕ್ ಬೆಳಗ್ಗೆ ಎದ್ದೇಳ್ತೀರಾ, ಲ್ಯಾಬ್ಗೆ ಹೋಗ್ತೀರಾ, ಇಲ್ಲ ಲ್ಯಾಪ್ಟಾಪ್ ಇಟ್ಕೊತೀರ, ಎಕ್ಸಾಮ್ ಬರೀತೀರ, ಏನೋ ಒಂದು ಮಾಡ್ತಾಯಿರ್ತೀರ. ಬಟ್ ನಿಮ್ಮ ತಂದೆ ತಾಯಿ ಊರಲ್ಲಿ ನನ್ನ ಮಗ ಓದಕ್ಕೆ ಹೋಗಿದ್ದಾನೆ, ಈ ವರ್ಷ ಪಕ್ಕಾ ಗೌರ್ಮೆಂಟ್ ಜಾಬ್ ಆಗುತ್ತೆ, ನಮ್ಮಲ್ಲಿರುವಂತಹ ಸಮಸ್ಯೆಗಳೆಲ್ಲ ಪಕ್ಕಾ ಪರಿಹಾರ ಆಗ್ತವೆ. ಈ ಥರ ನಿಮ್ಮ ಎಷ್ಟೊಂದು ಸಂಬಂಧಿಕರಿಗೆ, ಅವರ ಸ್ನೇಹಿತರಿಗೆ ನಿಮಗಿನ್ನ ನಂಬಿಕೆ ಅವ್ರಿಗೆ ಭಾಳ ಇರುತ್ತೆ. ಪೇರೆಂಟ್ಸ್ಗೆ ಈ ವರ್ಷ ಹಿಂದಿನ ವರ್ಷ ಆಗಿಲ್ಲ, ಈ ವರ್ಷ ಪಕ್ಕಾ ಆಗುತ್ತೆ, ಈ ವರ್ಷ ಪಕ್ಕಾ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ನೀವು ಯಾರಿಗಾದರೂ ಮೋಸ ಮಾಡಿ, ನಿಮ್ಮ ತಂದೆ ತಾಯಿಗೆ ಮಾತ್ರ ಮೋಸ ಮಾಡೋಕ್ಕೋಬೇಡಿ. ಇರೋದು ಪ್ರಾಕ್ಟಿಕಲಾಗಿ ಡೈರೆಕ್ಟಾಗಿ ಹೇಳ್ಬಿಡಿ. ಆಗಂಗಿದ್ರೆ ಆಗುತ್ತೆ ಅಂತ ಹೇಳಿ, ಆಗಿಲ್ಲ ಅಂದರೆ ಆಗಲ್ಲ ಅಂತೇಳಿ. ಈ ಥರ ಕಾಂಪಿಟೇಷನ್ ಇದೆ, ಈ ಥರ 2 ವರ್ಷ 3 ವರ್ಷ ಟೈಮ್ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸುಮ್ಮನೆ ಭರವಸೆ ಕೊಡೋಕ್ಕೆ ಹೋಗಬೇಡ್ರಿ. ಇನ್ನೊಂದು 6 ತಿಂಗಳ ಜಾಬ್ ಆಗುತ್ತೆ, ಇನ್ನೊಂದು ವರ್ಷಕ್ಕೆ ಜಾಬ್ ಆಗುತ್ತೆ. ಯಾಕಂದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರು ಎಷ್ಟು ಕನಸು ಕಂಡ್ಕೊಂಡಿರ್ತಾರೋ, ನಿಮಗಿನ್ನ ನೀವು ಜಾಬ್ ಅಂದರೆ ಎಷ್ಟು ಖುಷಿ ಆಗುತ್ತೋ, ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು ಅದು ಡಬಲ್ ಖುಷಿ ಆಗುತ್ತೆ. ಲೈಕ್ ಅದಕ್ಕೆ ಆದಷ್ಟು ನಿಮ್ಗೆ ಯಾವ ಸ್ಟ್ರೆಂತ್ ಇದೆ, ವೀಕ್ನೆಸ್ ಇದೆ ಅನಲೈಸ್ ಮಾಡಿ. ಅದೇ ರೀತಿ ಸ್ಟ್ರಾಂಗ್ನ ಮತ್ತೆ ಸ್ಟ್ರಾಂಗ್ ಮಾಡ್ಕೊಳ್ಳಿ, ವೀಕ್ನೆಸ್ನ ಸ್ಟ್ರಾಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಲೈಕ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್, ಸೀನಿಯರ್ಸ್. ಯಾರ್ಯಾರು ಸೀನಿಯರ್ಸ್ ಇದ್ದಾರೆ, ನಾನು ಮನಸಾರೆ ಹೇಳ್ತಿದ್ದೀನಿ, ಈ ವರ್ಷವೂ ತುಂಬ ನೋಟಿಫಿಕೇಷನ್ ಬರುತ್ತೆ. ದಯವಿಟ್ಟು ಪಕ್ಕಾ ಪ್ಲ್ಯಾನ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ. ಡೈಲಿ 6 ಅವರ್ ಪ್ರಿಪೇರ್ ಆಗಿ ಪರವಾಗಿಲ್ಲ, ಬಟ್ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಮೇಯ್ನ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತೇ ಇರುತ್ತೆ, ಸೀನಿಯರ್ಸ್ಗೆ ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟ್. ಮ್ಯಾಥ್ಸ್, ರೀಸ್ನಿಂಗ್ ಎಲ್ಲ ಇಂಪಾರ್ಟೆಂಟ್. ಎಲ್ಲದಕ್ಕೂ ಟೈಮ್ ಕೊಡಿ. ಇಂಗ್ಲೀಷು ಇಂಪಾರ್ಟೆಂಟ್, ಆವ್ರೇಜೇ ಟೈಮ್ ಕೊಡಿ. ಮತ್ತು ಕರೆಂಟ್ ಅಫೇರ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡಿ. ಕ್ವಾಂಟು ರೀಸನಿಂಗ್ ಭಾಳ ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಈಸಿ ಆಗುತ್ತೆ. ಲೈಕ್ ಮತ್ತು ಫುಲ್ ಬರೀ ಪ್ರಿಲಿಮ್ಸ್ ಲೆವೆಲ್ಲೇ ಪ್ರಿಪೇರ್ ಆಗಬೇಡಿ, ಮೇನ್ಸ್ ಲೆವೆಲ್ ಪ್ರಿಪೇರ್ ಆಗಿ. ನೀವು ಯಾವಾಗ ನೀವು ಬರೀ ಮೇನ್ಸ್ ಲೆವೆಲಲ್ಲಿ ಥಿಂಕ್ ಮಾಡ್ತಾ ಇರ್ತೀರೋ ಅವಾಗ ನಿಮ್ಮ ಪ್ರಿಲಿಮ್ಸು ತುಂಬ ಈಸಿ ಆಗುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ಜಸ್ಟ್ ಇನ್ನೊಂದು 30 ಡೇಸ್ ಪ್ರಿಲಿಮ್ಸ್ ಎಕ್ಸಾಮ್ ಇದ್ದಾಗ ಕೂತ್ರು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀರಾ. ಸೀನಿಯರ್ಸ್ ಪ್ಲೀಸ್ ಡೈಲಿ ಮೇನ್ಸ್ ಲೆವೆಲ್ ಥಿಂಕ್ ಮಾಡಿ, ಮೇನ್ಸ್ ಲೆವೆಲ್ ಎಕ್ಸಾಮ್ ಬರೆಯೋಕ್ಕೆ ಟ್ರೈ ಮಾಡಿ. ಡೈಲಿ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗಿ, ಡೈಲಿ ಇಂಗ್ಲೀಷ್ ರೆಫರ್ ಮಾಡಿ. ಲೈಕ್ ಇಂಗ್ಲೀಷ್ ಜಸ್ಟ್ ಗ್ರಾಮರ್ ತಿಳ್ಕೊಂಡ್ರೆ ಆಗಲ್ಲ, ಕಂಟೆಂಟ್ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಮೈನ್ಸಲ್ಲಿ ಸ್ಕೋರ್ ಆಗೋದು ತುಂಬ ಇಂಪಾರ್ಟೆಂಟ್ ಪ್ಯಾಸೇಜ್. ಆ ಪ್ಯಾಸೇಜ್ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಸ್ಕೋರ್ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಸ್ಕೋರ್ ಮಾಡಿರೋದೆಲ್ಲ ಪ್ಯಾಸೇಜಲ್ಲಿ. ಗ್ರಾಮರ್ ಇಂಪಾರ್ಟೆಂಟ್, ಅದ್ರ ಜೊತೆ ಇಂಗ್ಲೀಷ್ ಕಂಟೆಂಟ್ ಎಷ್ಟು ಅರ್ಥ ಆಗುತ್ತಂತ ಅದು ಇಂಪಾರ್ಟೆಂಟ್. ದಯವಿಟ್ಟು ಆದಷ್ಟು ಪ್ರಿಪೇರ್ ಆಗೋಕ್ಕೆ ಟ್ರೈ ಮಾಡಿ. ಇನ್ನು ಕೆಲವರು ನಮ್ಮ ಫ್ರೆಂಡ್ಸ್ ಜಾಬ್ ಮಾಡ್ತಿದ್ದಾರೆ, ಕೆಲವರು ಜಾಬ್ ಮಾಡ್ತಾ ಪ್ರಿಪೇರ್ ಆಗೋರು ಇದ್ದಾರೆ. ಅವ್ರಿಗೊಂದು ಮನವಿ, ಲೈಕ್ ಕೆಲಸ ಅಂದರೆ ಲೈಕ್ ಪ್ರೆಸರ್ ಇದ್ದೇ ಇರುತ್ತೆ. ಚಿಕ್ಕ ಕೆಲಸನಾಗಲಿ ದೊಡ್ಡ ಕೆಲಸನಾಗಲಿ ಕೆಲಸನೇ. ಆದಷ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಲೈಕ್ ಯಾರು ಜಾಬ್ ಹೋಗ್ತಾ ಪ್ರಿಪೇರ್ ಆಗ್ತಿದ್ದೀರಾ ಏನು ಹೇಳೋದಂದರೆ, ಡೈಲಿ ಸೆಕ್ಷನ್ ವೈಸ್ ಪ್ರಿಪೇರ್ ಆಗಿ. ನೀವು ಲೆಂತಿ ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ, ಟೈಮ್ ಆಗಲ್ಲ. ಸೆಕ್ಷನ್ ವೈಸ್ ಎಕ್ಸಾಮ್ ಬರೀರಿ. ವೀಕ್ಲಿ ಒನ್ಸಿ ಮೈನ್ಸ್ ಎಕ್ಸಾಮ್ ಬರೀರಿ ಪ್ಲ್ಯಾನ್ ಮಾಡ್ಕೊಂಡು. ಡೈಲಿ ಸೆಕ್ಷನ್ ವೈಸ್ ಬರ್ಕೊಂಡು ಅದೆಲ್ಲ ಅನಲೈಸ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ ಇಂಗ್ಲೀಷ್ ಕವರ್ ಮಾಡ್ಕೊಂಡ್ರೆ ಅಷ್ಟು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡಿದ್ರೆ ಸಾಕು. ಮತ್ತು ಯಾವಾಗ ನಿಮಗೆ ವೀಕ್ ಆಫ್ ಇರುತ್ತೆ, ಹಾಲಿಡೇಸ್ ಇರ್ತವೆ, ಅವು ಫುಲ್ ಡೇ ಪ್ರಿಪೇರ್ ಆಗೋಕ್ಕೆ ಟ್ರೈ ಮಾಡಿ. ಈ ಮಂತ್ ಓಕೆ, ನೆಕ್ಸ್ಟ್ ಮಂತ್ ಇದು ಅಟ್ಲೀಸ್ಟ್ ಫುಲ್ ಟೈಮ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಅವರ್ ಪ್ರಿಪೇರ್ ಆಗಿದೆ ಅಂತ ಮುಖ್ಯ ಅಲ್ಲ. ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಸುಮಾರು ಜನ ಜಾಬ್ ಮಾಡ್ತಾ ಕೆಲಸ ಹೊಡೆದಿದ್ದಾರೆ, ಜಾಬ್ ಆಗಿದೆ, ಗೌರ್ಮೆಂಟ್ ಜಾಬು. ಕೆಲವರು ಫುಲ್ ಟೈಮ್ ಪ್ರಿಪೇರ್ ಆದರೂ ಜಾಬ್ ಆಗಿಲ್ಲ. ಇಲ್ಲಿ ಎಲ್ಲಿ ಪ್ರಿಪೇರ್ ಆಗ್ತಿದೆ ಅಂತ ಮುಖ್ಯ ಅಲ್ಲ, ಎಷ್ಟು ಎಫೆಕ್ಟಿವ್ ಆಗಿ
ಎಷ್ಟು ನೀನು ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ಪ್ರಿಪೇರ್ ಆಗ್ತಿದೆ ಅಂತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಪ್ರಿಪೇರ್ ಆಗಿ. ಲೈಕ್ ಯಾರೋ ಹೇಳಿದ್ರಂತ ಸುಮ್ಮನೆ ಇನ್ನೊಬ್ರು ಒಂದು ಹೇಳ್ತಾರೆ ಆ ಥರ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಈಗ ಸಪೋಸ್ ಕರೆಂಟ್ ಅಫೇರ್ಸ್ ಯಾವ್ದಾದ್ರು ಒಂದು ಸೋರ್ಸ್ ರೆಫರ್ ಮಾಡಿ, ಆ ಸೋರ್ಸ್ನ ಫಸ್ಟ್ ಕಂಪ್ಲೀಟ್ ಮಾಡಿದ್ದಾದಮೇಲೆ ನಿಮ್ಗೆ ಫುಲ್ ಅದು ತರೋ ಆದಮೇಲೆ ಬೇಕಾದ್ರೆ ರೆಫರಲ್ಗೆ ಬೇರೆದು ನೋಡಿ. ಇಲ್ಲ ಒಂದು ತಗೊಂಡಿರ್ತೀರ, ಒಂದು ತಿಂಗಳು ಅದನ್ನ ರೆಫರ್ ಮಾಡಿರ್ತೀರ, ನೆಕ್ಸ್ಟ್ ಮಂತ್ ಯಾರೋ ಒಬ್ರು ಇನ್ನೊಂದು ಹೇಳ್ತಾರೆ, ಅದಕ್ಕೆ ಹೋಗ್ತೀರಾ. ಲೈಕ್ ಅದ್ರ ಮೇಲೆ ಅದು ಇದು ಎರಡೂರಿಂದ ಏನೂ ಬರಲ್ಲ. ಯಾವ್ದಾರು ಒಂದು ಪ್ರಿಪೇರ್ ಆಗಿ. ಮೇಯ್ನ್ ಟ್ರಸ್ಟ್ ಇರಬೇಕು. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲೆವರೆಗಿರುತ್ತೋ ಅಲ್ಲೇವರೆಗೂ ನೀವು ಯಾರು ಏನು ಹೇಳಿದ್ರು ಅಟ್ಲೀಸ್ಟ್ ನೀವು ಥಿಂಕ್ ಮಾಡ್ಕೊಂಡು ಒಂದೇ ದಾರಿ ಹಿಡಿಯೋಕ್ಕೆ ಟ್ರೈ ಮಾಡ್ತೀರಾ. ಪ್ಲೀಸ್ ದಯಮಾಡಿ ಸೀನಿಯರ್ಸ್ಗೆ ಭಾಳ ಇಂಪಾರ್ಟೆಂಟ್ ಹೇಳ್ತಿದ್ದೀನಿ. ಈ ವರ್ಷವೂ ತುಂಬ ನೋಟಿಫಿಕೇಷನ್ ಬರ್ತವೆ. ದಯವಿಟ್ಟು ಫುಲ್ ಟೈಮ್ ಪ್ರಿಪೇರ್ ಆಗೋರು ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವ ಥರ ಪ್ರಿಪೇರ್ ಆಗಬೇಕು, ನೆಕ್ಸ್ಟ್ ಇವರು ಫ್ರೆಷರ್ಗೆ ಯಾವ ಥರ ಸಿಲೆಬಸ್ ಇರುತ್ತೆ, ವಿತಿನ್ 3 ಮಂತ್ಸಲ್ಲಿ ಯಾವ ಥರ ಜಾಬ್ ಮಾಡ್ಕೋಬೇಕು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು, ಬಾಯ್.